ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳು ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಇದು ಬಿ ಜೆ ಪಿಯವ್ರಿಗೊಂದು ಅಸ್ತ್ರ ಸಿಕ್ಕದಂಗೆ. ಬಿ ಜೆ ಪಿಯವರು ಇದನ್ನು ಹೇಳ್ಕೊಂಡು ಇವ್ರ ಕಾಲು ಎಳ್ಕೊಂಡು ಮಾತನಾಡ್ತಕ್ಕಂಥದ್ದು. ಈಗ ನೋಡಿ, ಡಿ ಕೆ ಶಿವಕುಮಾರ್ ಯಾಕೆ ಸಿ ಎಂ ಆಗಬಾರ್ದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ಪರ ಶಾಸಕ ಎಸ್ ಟಿ ಸೋಮಶೇಖರ್ ಈಗ ಬ್ಯಾಟಿಂಗ್. ಅವರು ಬಿ ಜೆ ಪಿಯಿಂದ ಗೆದ್ದಿದ್ರು, ಉಚ್ಚಾಟನೆ ಆದರು, ಈಗ ಹೆಚ್ಚು ಕಡಿಮೆ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಏನು ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಕೂಲಿ ಕೇಳ್ತಾ ಇದ್ದಾರೆ ರೀ. ಅಧಿವೇಶನ ಮುಗಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಿನ್ನೆ ಡಿ ಕೆ ಶಿ ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ನೋಡಿ, ಒಬ್ಬರಂತಾರೆ ಡಿ ಕೆ ಶಿವಕುಮಾರ್ ಕರೆದಿರಲಿಲ್ಲ, ಬೆಳಗಾವಿ ನಾಯಕರು ಕರೆದಿದ್ರು ಅಂತ. ಎಸ್ ಟಿ ಸೋಮಶೇಖರ್ ಹೇಳಿದ್ರು, ಹೌದು ಡಿ ಕೆ ಶಿವಕುಮಾರ್ ಕರೆದಿದ್ರು, ಹೋಗಿದ್ವಿ. ಸುಮಾರು 70 ಜನ ಡಿನ್ನರ್ನಲ್ಲಿ ನಾವು ಭಾಗಿಯಾಗಿದ್ವಿ ಅಂತ ಎಸ್ ಟಿ ಸೋಮಶೇಖರ್ ಅವರ ಮಾತು. ಪೊಲಿಟಿಕಲ್ ಚರ್ಚೆ ಏನೂ ಆಗಲಿಲ್ಲ. ನಾನು ಹೆಬ್ಬಾರ್ ಅವರು ಇಬ್ಬರು ಊಟಕ್ಕೆ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಪಾಲಿಟಿಕ್ಸಲ್ಲಿ ಮತ್ತೊಂದಲ್ಲಿ ಏನೂ ಇಲ್ಲ. ಊಟದ ಬಗ್ಗೆ ಮಾತ್ರ ಚರ್ಚೆ ಆಯಿತು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮಟನ್ನು, ಚಿಕನ್ನು, ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯಿತು. ಪೊಲಿಟಿಕ್ಸ್ ಯಾವುದು ಕೂಡ ಯಾವುದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟು ಆ ಸಬ್ಜೆಕ್ಟ್ ಬರಲಿಲ್ಲ. ಶಿವಕುಮಾರ್ದು ಸಬ್ಜೆಕ್ಟ್ ಯಾವುದು ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಇದ್ದರು, ಒಗ್ಗಟ್ಟಾಗಿದ್ದರು. ಬಟ್ ಪೊಲಿಟಿಕಲ್ ಚರ್ಚೆ ಯಾವುದು ಕೂಡ ನಂಬರ್ ಗೇಮ್ ನಡೀತಾ ಇದೆ ಅಂತ ಸರ್. ನಂಬರ್ ಗೇಮ್ ನೋಡ್ರಿ, ಹೈಕಮಾಂಡ್ ಮುಂದೆ ಯಾವುದು ನಂಬರ್ ಗೇಮ್ ಇರಲಿಲ್ಲ. ಯಡಿಯೂರಪ್ಪನ ಚೇಂಜ್ ಮಾಡಿದ್ರಲ್ಲಪ್ಪ, ಯಡಿಯೂರಪ್ಪನ ಚೇಂಜ್ ಮಾಡಿದಾಗ, ಬೊಮ್ಮಾಯಿ ಮಾಡಿದಾಗ ಯಾವ್ದಾದ್ರು ನಂಬರ್ ಗೇಮ್ ಇತ್ತಾ?